ಈಗಂತೂ ರೈತರ ಕಿಮ್ಮತ್ ಇಲ್ಲರಂಗ ಆಗ್ಬಿಟ್ಟಿತ್ರಿಪ್ಪ. ರೈತ ಬೆಳೆದಿದ್ ಬೆಲೆಕ ಸರತ ರೇಟ್ ಕೊಡಲಾಗ್ಯಾರ. ಒಂದು ಚಪ್ಪ ತಗೊಳಕೋದು ಅದು ಫಿಕ್ಸ್ ರೇಟ್ ಐತಿ, ಒಂದು ಬಟ್ಟೆ ತಗೊಳಕೋದು ಅದು ಸರತ ರೇಟ್ ಐತಿ. ಅದು ರೈತರು ಬೆಳೆದ ಮಾಲಿಗೆ ರೇಟೇ ಇಲ್ಲ. ನಿತ್ತು ಹೊಯ್ಕೋಬೇಕೇನ? ಒಂದು ಕಬ್ಬು ಬೆಳೆದಾರಾಗ್ಲಿ, ಒಂದು ಉಳ್ಳಾಗಡ್ಡಿ ಬೆಳೆದಾರಾಗ್ಲಿ, ಒಂದು ಗೊಂಜಾಳ ಬೆಳೆದಾರಾಗ್ಲಿ, ಅವ್ರಿಗೆಲ್ಲರಿಗೂ ಈ ಸಲ ರೇಟೇ ಇಲ್ಲ. ಈ ಸಲ ಯಾಕ್ರಿ, ಎಷ್ಟೋ ವರ್ಷ ಆತ ರೈತ ತನ್ನ ಬೆವ್ರು ಸುರ್ಸಿ ಲಕ್ಷಾಂತರ ರೂಪಾಯಿ ಹೊಲಕ್ ತನ್ನ ಭೂಮಿ ತಾಯಿ ಒಳಗ್ ಹಾಕಿ ಬೆಳೆದಿರ್ತಾನ. ಅದ್ರ ಮಾಲ್ ಬಂದಾಗ ಅವನ್ ಕೈಯಾಗ ಬರುದು ಬರೀ ಮಣ್ಣ. ರೈತ ಹಂಗೈತಿ, ರೈತ ಸಲುವಾಗಿ ಇಷ್ಟು ಮಾಡಿ, ರೈತರ ಸಲುವಾಗಿ ಅಷ್ಟು ಮಾಡಿ, ಬರೇ ಒಣ ಮಾತು ಹೇಳುದು ಉಪಯೋಗ ಇಲ್ಲಿ. ರೈತ ಬೆಳೆದ ಮಾಲಿಗೆ ಅವನೇ ರೇಟ್ ಹಚ್ಚಕ್ ಆಗ್ಲಿಕ್ಕಂದ್ರೆ ಏನ್ ಉಪಯೋಗ ನಿಮ್ದು? ನಿಮ್ಮ ವಿಕಾಸ ತಗೊಂಡ್ ಏನ್ ಮುಕ್ಕಳಾಗಿಟ್ಟುಕೋಣ? ಈ ಸಲ ನಮ್ ಸೈಡ್ ಎಷ್ಟೋ ಮಂದಿ ಉಳ್ಳಾಗಡ್ಡಿ ಬೆಳೆದಾರಿ. ಉಳ್ಳಾಗಡ್ಡಿ ಬೆಳಿನ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಚಲೋತ್ನ ತಗೊಂಬಂದಾರ. ಆದ್ರೂ ರೇಟ್ ಇಲ್ಲಾರ್ಕ ಏನು ನಿಂತು ಹೊಯ್ಕೋಬೇಕಾ? ಲಕ್ಷಾಂತರ ರೂಪಾಯಿ ಖರ್ಚು ಮಾಡಾರ, ಕೈಯಾಗ ಎಷ್ಟು ಬರ್ತತಿ? ಬರೀ 10,000 ರೂಪಾಯಿ, 20,000 ರೂಪಾಯಿ.